ಹಲೋ, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ಟಿಫಿನ್ ಸೀರೀಸ್ ಡೇ 7 ನಾನು ಏನೇನು ಮಾಡೀನಿ ಅಂತ ತೋರಿಸ್ತೀನಿ. ಇಲ್ಲಿ ನಾನು ಆಲ್ರೆಡಿ ಇನ್ ದಿಸ್ ವ್ಲಾಗ್ ಅಂತ ಹಾಕೀನಿ. ಏನೇನು ರೆಸಿಪೀಸ್ ನಾನು ಟಿಫಿನ್ ಸೀರೀಸ್ ಒಳಗೆ ಮಾಡೀನಿ ಅಂತ ತೋರಿಸಾತೀನಿ. ಡಿಫ್ರೆಂಟ್ ಟೈಪ್ ಆಫ್ ಸ್ಯಾಂಡ್ವಿಚ್ ನಾನು ಇಲ್ಲಿ ಮಾಡೀನಿ. ವೆಜಿಟೇಬಲ್ಸ್ ಇರುತ್ತೆ ಇದ್ರೊಳಗೆ. ನಾನು ಆ್ಯಕ್ಚುಲಿ ಇನ್ನೂ ಜಾಸ್ತಿ ವೆಜಿಟೇಬಲ್ಸ್ ಹಾಕ್ಬೋದು, ಬಟ್ ನಾನು ಇಲ್ಲಿ ಕ್ಯಾರೆಟ್ ಮತ್ತು ಬೀಟ್ರೂಟನ್ನ ಯೂಸ್ ಮಾಡ್ಕೊಂಡು ಮಾಡೀನಿ. ಆಮೇಲೆ ಆ್ಯಸ್ ಯೂಶ್ವಲ್ ಫ್ರೂಟ್ ಬ್ರೇಕ್ ನಾನು ಇಲ್ಲಿ ಪಪ್ಪಾಯ ಹಾಕ್ಕೊಂಡಿನಿ. ಈಗ ಸ್ಯಾಂಡ್ವಿಚ್ ಹೆಂಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಫಸ್ಟಿಗೆ ಒಂದು ಸ್ವಲ್ಪ ಕ್ಯಾರೆಟ್ ತುರ್ಕೊಂಡಿದ್ದು ಹಾಕ್ಕೊಂಡಿನಿ, ಆಮೇಲೆ ಒಂದು ಸ್ವಲ್ಪ ಬೀಟ್ರೂಟ್. ಅದಾದಮೇಲೆ ಇಲ್ಲಿ ಪಿಜ್ಜಾ ಪಾಸ್ತಾ ಸಾಸ್ ಅಂತ ಸಿಗುತ್ತೆ, ನೀವು ಆಲ್ರೆಡಿ ಹೊರಗಡೆ ಸಿಗುತ್ತೆ, ಇಲ್ಲಾಂದ್ರೆ ನೀವು ಮನೇಲೂ ಮಾಡ್ಕೋಬೋದು. ತುಂಬ ಈಸಿ ರೆಸಿಪಿ. ಅದಾದಮೇಲೆ ನಾವು ಮಯೋನೀಸ್ ಹಾಕ್ಕೊಂಡಿನಿ. ಇದನ್ನ ಎರಡು ಹಾಕ್ಕೋಬೋದು, ಬೇಕಂದರೆ ನೀವು ಕೆಚಪ್ ಆ್ಯಡ್ ಮಾಡ್ಕೋಬೋದು. ಕೆಚಪ್, ಆರಿಗ್ಯಾನೋ, ಪೆರಿ ಪೆರಿಸ್ ಮಸಾಲ, ಈ ರೀತಿ ನೀವೇನಾದರೂ ನಿಮ್ಗೆ ಆ್ಯಡ್ ಮಾಡ್ಕೊಳಂಗಿದ್ರೆ ಮಾಡ್ಕೋಬೋದು. ಇಲ್ಲಾಂದರೆ ಇಷ್ಟು ಸಾಕಾಗತ್ತೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಸಾಲ್ಟ್ ಕಮ್ಮಿ ಅನ್ಸಾತಿತ್ತು, ಇದಕ್ಕೊಂದು ಸ್ವಲ್ಪ ಸಾಲ್ಟ್ ಹಾಕ್ಕೊಂಡೆ, ಒಂದು ಸ್ವಲ್ಪ ಟೇಸ್ಟಿಗೆ ಒಂದು ಸ್ವಲ್ಪ ಶುಗರ್. ನಿಮ್ಗೆ ಬೇಕಂದರೆ ರೆಡ್ ಚಿಲ್ಲಿ ಸಾಸ್ ಮತ್ತು ಗ್ರೀನ್ ಚಿಲ್ಲಿ ಸಾಸ್ ಏನಾದರೂ ಈ ರೀತಿಯೂ ಹಾಕ್ಕೋಬೋದು. ಇದನ್ನು ನೀವು ಮಿಕ್ಸ್ ಮಾಡಿಕೊಂಡು ಇದನ್ನು ಬ್ರೆಡ್ ಒಳಗೆ ಹಾಕ್ಕೋಬೋದು. ನೀವು ಬೇಕಂದರೆ ಇಲ್ಲಿ ಪುದೀನ ಚಟ್ನಿ ಏನಾದರೂ ನೀವು ಮಾಡ್ಕೊಂಡಿದ್ರೆ ಅಥವಾ ಮನೇಲಿದ್ದರೆ ಅದನ್ನು ನೀವು ಹಾಕ್ಕೋಬೋದು. ಇಲ್ಲಾಂದರೆ ಚೀಸ್ ಸ್ಪ್ರೆಡ್, ಮಕ್ಕಳಿಗಂತೂ ಭಾಳ ಸೇರುತ್ತೆ. ಚೀಸ್ ಸ್ಪ್ರೆಡನ್ನು ನೀವು ಬ್ರೆಡ್ಡಿಗೆ ಹಚ್ಕೊಂಡು ಅದಾದಮೇಲೆ ಇದನ್ನು ಏನು ನೀವು ಫಿಲ್ಲಿಂಗ್ ರೆಡಿ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಹಿಂಗೆ ಹಾಕ್ಕೊಂಡು ಎರಡು ಕಡೆ ಕ್ಲೋಸ್ ಮಾಡಿ ಇದನ್ನು ತವಾ ಒಳಗೆ ಫ್ರೈ ಮಾಡ್ಕೋಬೇಕಾಗತ್ತೆ. ತವಾಗ ಹಾಕ್ಕೊಳ್ಳೋಕ್ಕಿಂತ ಮುಂಚೆ ಈ ರೀತಿ ತುಪ್ಪಾರ ಹಚ್ಕೊರಿ, ಇಲ್ಲಾಂದ್ರೆ ಬಟ್ರರ ಹಚ್ಕೋಬೋದು. ಆಯಿಲ್ ಒಂದು ಸ್ವಲ್ಪ ಕಮ್ಮಿ ಮಾಡಿರಿ, ಯಾಕಂದರೆ ಬ್ರೆಡ್ಡಿಗೆ ಅಷ್ಟು ಸರಿ ಅನ್ಸಂಗಿಲ್ಲ ಟೇಸ್ಟ್. ನೀವು ಬಟ್ರ್ ಅಥವಾ ತುಪ್ಪ ಹಚ್ಕೊಂಡ್ರೆ ಇನ್ನೂ ಭಾಳ ಟೇಸ್ಟ್ ಬರುತ್ತೆ. ಈ ರೀತಿ ಎರಡು ಕಡೆನೂ ನೀವು ಕ್ರಂಚಿಯಾಗಿ ಸ್ಲೋವಾಗಿ ಸ್ಲಿಮ್ಮಾಗಿ ಇಟ್ಕೊಂಡು ಬೇಯಿಸ್ಕೋಬೇಕಾಗತ್ತೆ. ಕ್ರಂಚಿನೆಸ್ ಬರಬೇಕು, ಹಂಗೆ ಬೇಯಿಸ್ಕೊರಿ. ಇಲ್ಲಾಂದರೆ ಹಿಂಗೆ ಅವಾಗವಾಗ ಸ್ಲೋ ಆಗಿ ಇಟ್ಕೊಂಡು ಹಿಂಗೆ ಎತ್ತು ಹಾಕ್ಕೊಂಡ್ರೆ ಕ್ರಂಚಿ ಬಂದೇ ಬರುತ್ತೆ. ಇಷ್ಟು ನೀವು ಫ್ರೈ ಮಾಡ್ಕೊಂಡಾದಮೇಲೆ ನಿಮ್ಮ ಸ್ಯಾಂಡ್ವಿಚ್ ರೆಡಿ ಆಗುತ್ತೆ. ಯಾರೆಲ್ಲ ಈ ವಿಡಿಯೋ ಫಸ್ಟ್ ಟೈಮ್ ನೋಡತ್ತೀರಿ ಪ್ಲೀಸ್ ಲೈಕ್ ಮಾಡ್ಕೊಂಡು ನೋಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡ್ಕೋಬೋದು. ಪ್ಲೀಸ್ ಕಂಪ್ಲೀಟಾಗಿ ವಿಡಿಯೋ ನೋಡಿ ಟ್ರೈ ಮಾಡಿರಿ. ರೆಸಿಪಿ ಒಳಗೆ ನಾನು ಏನೇನು ಆ್ಯಡ್ ಮಾಡೀನಿ ಅಂತ ನಿಮಗೆ ಕಂಪ್ಲೀಟಾಗಿ ಗೊತ್ತಾಗುತ್ತೆ. ಮಕ್ಕಳಿಗೆ ಹೇಳಿ ಮಾಡಿಸಿದಂಥ ಟಿಫಿನ್ ರೆಸಿಪಿ ಇದೆ, ನೀವೆಲ್ಲರೂ ಟ್ರೈ ಮಾಡಿರಿ. ಹೆಂಗೆ ಬಂದೈತೆ ಅಂತ ನಂಗೆ ಕಮೆಂಟ್ ಮಾಡಿ ಹೇಳಿರಿ. ಈ ರೀತಿ ಇನ್ನೂ ಬೇರೆ ಬೇರೆ ರೀತಿ ಡಿಫ್ರೆಂಟಾಗಿ ಸ್ಯಾಂಡ್ವಿಚಸ್ ಮಾಡ್ಕೋಬೋದು. ಒಂದೊಂದು ಸತಿ ಚಪಾತಿ ಮತ್ತು ದೋಸೆ ಎಲ್ಲರಿಗೂ ಬೋರ್ ಆಗುತ್ತೆ ಮಕ್ಕಳಿಗೆ, ಅದಕ್ಕೆ ನೀವು ಡಿಫ್ರೆಂಟಾಗಿ ಈ ರೀತಿ ಏನಾದರೂ ಮಾಡಿಕೊಟ್ರೆ ಮಕ್ಳು ತಿಂತಾರೆ, ಟಿಫಿನ್ನು ಖಾಲಿ ಆಗ್ತೈತಿ. ಹೋಪ್ ನಿಮಗೆಲ್ಲರಿಗೂ ಈ ವಿಡಿಯೋ ಲೈಕ್ ಆಯ್ತಾ ಅನ್ಕೊತೀನಿ. ಪ್ಲೀಸ್ ಲೈಕ್ ಆದರೆ ಪ್ಲೀಸ್ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಆಮೇಲೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡ್ಕೋಬೋದು. ಆ್ಯಸ್ ಯೂಶ್ವಲ್ ನಾನು ಡೈಲಿ ಫ್ರೂಟ್ಸ್ ಹಾಕ್ತೀನಿ. ಇವತ್ತಿನ ಫ್ರೂಟ್ ಡಬ್ಬ ಒಳಗೆ ನಾನು ಪಪ್ಪಾಯ ಹಾಕಿದ್ದೆ. ಫುಲ್ ಹಣ್ಣಾಗಿತ್ತು, ಭಾಳ ಟೇಸ್ಟ್ ಇತ್ತು, ಫುಲ್ ಸ್ವೀಟ್ ಇತ್ತು. ಅದಕ್ಕೆ ಅವ್ರಿಗೂ ಇಷ್ಟ ಆಗುತ್ತೆ ಅಂದ್ಕೊಂಡೆ. ಬಟ್ ತಿಂದಿದ್ರೆ ಏನು ಪ್ರಾಬ್ಲಮ್ ಇಲ್ಲ. ನಾನು ಅವಾಗವಾಗ ಹಿಂಗೆ ಚೇಂಜ್ ಮಾಡ್ತಿರ್ತೀನಿ. ಒಂದೊಂದ್ಸಲ ದ್ರಾಕ್ಷಿ ಹಾಕ್ತೀನಿ, ಗ್ರೇಪ್ಸ್, ಅದು ಪಿಂಕ್ ಗ್ರೇಪ್ಸ್ ಬರುತ್ತಲ್ಲ ಅದು, ಆಮೇಲೆ ಆ್ಯಪಲ್, ಪಿಯರ್, ಆಮೇಲೆ ಪೇರು, ಈ ರೀತಿ ಡಿಫ್ರೆಂಟ್ ಹಾಕ್ತಿರ್ತೀನಿ. ಅಂದರೆ ಡೈಲಿ ಒಂದೇ ಥರ ತಿನ್ನೋಕ್ಕೆ ಬೋರ್ ಆಗುತ್ತೆ ಅಂತ ಈ ರೀತಿ ಚೇಂಜ್ ಮಾಡ್ತೀನಿ. ಹಿಂಗೆ ನನ್ನ ವ್ಲಾಗ್ಸ್ ನೋಡ್ತಾ ಇರ್ರಿ. ಥ್ಯಾಂಕ್ ಯು. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್.